ನಾನು ಅಧ್ಯಯನ ಮಾಡೋ ಹೊತ್ತಿಗೆ ಅವ್ರ ಪರಿಸ್ಥಿತಿ ಸ್ವಲ್ಪ ಅತಂತ್ರವೇ ಆಗೋಗಿತ್ತು. ಬೂದಿ ಪಡಗದ ಹತ್ರ ಒಂದು ಸೋಲಿಗರದ ಕ್ಯಾಂಪ್ ಇದೆ. ಅವರು ಕಾಡಿನಲ್ಲಿದ್ದವ್ರನ್ನ ತಂದು ಅಲ್ಲಿಗೆ ಹಾಕ್ಬಿಟ್ಟಿದ್ದಾರೆ. 18-20 ವರ್ಷದ ಹುಡುಗಿ ಇರಬೇಕು. ಅದೇನೋ ವಸ್ತುಗಳು ಕೊಡೋಕೆ ನಿಂತಿದ್ಲು. ನಾನೇನೋ ಮಾತಾಡ್ತಿದ್ದೆ, ನನಗೆ ಅಕಸ್ಮಾತ್ ಅವಳು ತಲೆ ಕಡೆಗೆ ಗಮನ ಹೋಯಿತು. ನಾವೆಲ್ಲ ಅಲ್ಲಿ ಕಾಡಲ್ಲಿ ಇರಬೇಕಾದ್ರೆ ನಾವು ನಮ್ಮ ಕುಲದ ಆಧಾರದಲ್ಲಿ ನಮ್ಮ ಲೈನ್ಗಳು ಇರ್ತಿದ್ವು. ಹಂಗಾಗಿ ನಾವು ಅಣ್ಣ ತಂಗಿನೇ ಮದುವೆ ಆಯ್ತಿದ್ದೀವೋ ಅತ್ತೆ ಮಗಳನ್ನೇ ಮದುವೆ ಆಯ್ತಿದ್ದೀವೋ ಗೊತ್ತಾಗ್ದಿರಂಗೆ. ಅವತ್ತು ಆ ಊರಲ್ಲಿ ಒಂದು ಮದುವೆ ಇತ್ತು. ಚಪ್ರ ಹಾಕಿದ್ದಾರೆ, ಬ್ರಾಹ್ಮಣ ಪುರೋಹಿತನ ಕರೆಸಿದ್ದಾರೆ. ಮಂತ್ರ ಹೇಳ್ತಿದ್ದೆ ನಾವು. ಮಹದೇಶ್ವರ ಬೆಟ್ಟ, ಬಿಳಿಗಿರಿರಂಗನ ಬೆಟ್ಟದಿಂದ ಅದು ಎಷ್ಟೋ ಜನ ಸೋಲಿಗರು ಹುಡುಗರು ಹುಡುಗಿರು ಸೀಸನ್ನಲ್ಲಿ ಮುಂಬೈಗೆ ಹೋಗ್ತಾರಂತೆ. ಆಮೇಲೆ ಆ ದುಡ್ಡು ತಗೊಂಡು ಆ ಮುಂಬೈ ಬೀದಿಗಳಲ್ಲಿ ಸುತ್ತಬಿಟ್ಟು ಏನೇನು ಜೀನ್ಸ್ ಬೇಕೋ, ಏನೇನು ಬೇಕೋ, ಏನೇನು ಲಿಪ್ಸ್ಟಿಕ್ ಬೇಕೋ ಎಲ್ಲ ತಗೊಂಡು ಬರ್ತಾರೆ. ಅದು ಏನೋ ಮಾತಿಗೆ ಶುರುವಾಗ್ಬಿಡುತ್ತೆ. ಶುರುವಾದ ಇಟ್ಟಿಗೆ ಪ್ರತಿ ಸಲವೂ ಈಗ ಪೊಲೀಸರನ್ನು ಕಳಿಸಿ ಅದು ನಿಲ್ಲಿಸಬೇಕು. ಅವರೆಲ್ಲರೂ ಕೂಡ ಅರಣ್ಯದ ಒಳಭಾಗಗಳಿಂದ ಅವ್ರನ್ನ ತಂದು ಅರಣ್ಯದ ಅಂಚಿಗೆ ಬಿಡಲಾಗಿದೆ. ಅವರಿದ್ದ ಕಾಡಿನ ಬದುಕಿನ ಅಭ್ಯಾಸಗಳಿಗೆ ಹೋಲಿಸಿದರೆ ಅವರು ನಿಸರ್ಗವನ್ನು ಆಧರಿಸಿ ಬದುಕಿದವರು. ಅಲ್ಲಲ್ಲೇ ಕೊಳೆ ಮಾಡ್ಕೊಂತಿರಲಿಲ್ಲ ಏನನ್ನು. ನಾವು ಅವ್ರಿಗೆ ಮಾಡ್ತಿರೋದು ಏನು ಅಂತ ಹೇಳಿದರೆ, ಸ್ಥಿತ್ಯಂತರ ಅನ್ನೋದು ಏನಂತಾಗೋಗಿದೆ ಅಂದರೆ ಅವ್ರನ್ನ ಅತಂತ್ರಗೊಳಿಸೋದು ಅಂತ ಆಗೋದು. ನೀವು ಅಧ್ಯಯನ ಮಾಡಿದ ಸೋಲಿಗರ ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಳಿ ಅಂತ. ಈಗ ನಾನು ಅಧ್ಯಯನ ಮಾಡೋಕ್ಕೆ ಹೋಗಿದ್ದು 2016, 15, 14 ಆ ಪೀರಿಯಡ್ಡಲ್ಲಿ. ಇಲ್ಲ, ಅದಕ್ಕಿಂತ ಹಿಂದೆನೇ ನನ್ನ ಪ್ರಾಜೆಕ್ಟ್ ಇತ್ತು. ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಅದರಿಂದ ಒಂದು ವರ್ಷ ಅದನ್ನು ಹಂಗೂ ಕಂಪ್ಲೀಟ್ ಮಾಡಿ ಕೊಟ್ಟೆ ನಾನು ಆ ಯೂನಿವರ್ಸಿಟಿಗೆ. ಅದು ಮೊದಲೇ ನನಗೆ ಆ ಪ್ರಾಜೆಕ್ಟ್ ಇತ್ತು. ಅದರಿಂದ ಅದು ಅರ್ಧದಲ್ಲಿ ನಿಲ್ಲಿಸಿ ಬಿಡೋಕ್ಕಾಗ್ತಿರ್ಲಿಲ್ಲ. ನಾನು ಅಧ್ಯಯನ ಮಾಡೋ ಹೊತ್ತಿಗೆ ಅವ್ರ ಪರಿಸ್ಥಿತಿ ಸ್ವಲ್ಪ ಅತಂತ್ರವೇ ಆಗೋಗಿತ್ತು. ನಾವು ಏನು ಕಲ್ಪಿಸ್ಕೊಳ್ತಿದ್ವಿ, ಹಿಂದೆ ಒಂದು ಅರಣ್ಯವಾಸಿಯಾಗಿರುವ ಅಲ್ಲಿನ ಪರಿಸ್ಥಿತಿ ಜೊತೆಗೆ ಸಾವಯವ ಸಂಬಂಧ ಇರುವಂತಹ ಒಂದು ಬುಡಕಟ್ಟಾಗಿ ಅದರ ವಿಶಿಷ್ಟತೆಗಳ ಜೊತೆಗಿರಲಿಲ್ಲ. ಹೆಚ್ಚು ಕಡಿಮೆ ಆಫ್ರಿಕನ್ ಟ್ರೈಬ್ಸಿಗೆ ನಾವು ಏನು ಮಾಡಿದ್ವಿ, ಯುರೋಪಿಯನ್ಸು ಅಲ್ಲಿಗೆಲ್ಲ ಹೋದ ಮೇಲೆ ಆ ರೀತಿ ಢಾಳಾದ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡು ಯಾವುದೋ ಜೀನ್ಸು, ಯಾವುದೋ ಶರ್ಟು, ಯಾವುದೋ ಕೂಲಿಂಗ್ ಗ್ಲಾಸು ಏನೇನೋ ಹಾಕ್ಕೊಳ್ಳೋ ಥರದ ಹುಡುಗರು. ಒಂದು ಉದಾಹರಣೆ ಹೇಳ್ತೀನಿ ನಾನು. ಆ ಕೋಣನ ಕೆರೆ ಅಂತ ಒಂದು ಊರು ಸಿಗುತ್ತೆ ಬೆಟ್ಟ ಹತ್ತಬೇಕಾದ್ರೆ. ಅಲ್ಲೊಂದು ಸೋಲಿಗರ ಒಂದು ಹಾಡಿ ಇದೆ. ಹಾಡಿ ಹೋದರೆ ಅಂಗಡಿಗಳಿಟ್ಟಿದ್ರು 2 ಅಂಗಡಿಗಳಿಟ್ಟಿದ್ರು. ನಾನು ಏನೋ ಸಿಗರೇಟ್ ತಗೊಳ್ಳೋದಕ್ಕೋ ಬೀಡಿ ತಗೊಳ್ಳೋದಕ್ಕೋ ನೋಡೋಣ ಏನು ಸಿಗುತ್ತೆ ಅಂತ ಹೋದರೆ ಎಲ್ಲವೂ ಸಿಗ್ತಿದ್ವು. ಯಾಕಂದ್ರೆ ಅದು ಪ್ರವಾಸಿ ದಾರಿ ಆಗಿಬಿಟ್ಟಿತ್ತು. ಆದ್ದರಿಂದ ಮಲೆ ಮಹದೇಶ್ವರ ಬೆಟ್ಟ ಹೋಗ್ಬೇಕಾದ್ರೆ ಅಲ್ಲೊಂದು ಕೋಣನ ಕೆರೆ ಅಂತ ಬರುತ್ತೆ. ಕೃಷ್ಣ ದೊಡ್ಡಿ ಅಂತ ಏನೋ ಒಂದಿದೆ. ಅದಾದ ತಕ್ಷಣ ಕೋಣನ ಕೆರೆ ಅಂತ ಬರುತ್ತೆ. ಅದೇ ಫಸ್ಟು ಸೋಲಿಗರ ಗುಂಬಳ್ಳಿ, ಅದ್ರ ಮೇಲಿನ ಕೋಣನ ಕೆರೆ. ಅದೊಂದು ಊರು. ಇದು ಬೇರೆ, ಇದು ಸೋಲಿಗರದೇ ಒಂದು ಹಾಡಿ. ಮೇಯ್ನ್ ರೋಡಿಗೆ 2 ಅಂಗಡಿ ಇಟ್ಟಿದ್ದಾರೆ. ಅವ್ರ ಮನೆಗಳೆಲ್ಲ ಸ್ವಲ್ಪ ಒಳಗಡೆ ಇದ್ದಾವೆ. ಅಲ್ಲಿ ನಾನು ಹೋದಾಗ ಒಂದು 18-20 ವರ್ಷದ ಹುಡುಗಿ ಇರಬೇಕು. ಅದೇನೋ ವಸ್ತುಗಳು ಕೊಡೋಕೆ ನಿಂತಿದ್ಲು. ನಾನೇನೋ ಮಾತಾಡ್ತಿದ್ದೆ, ನನಗೆ ಅಕಸ್ಮಾತ್ ಅವಳು ತಲೆ ಕಡೆಗೆ ಗಮನ ಹೋಯಿತು. ಬಿಳಿ ಕೂದಲು ಬಂದೋಗಿದ್ದು. ನಾನು ಆಮೇಲೆ ಆ ಹುಡುಗಿ ಹಿಂಗೆ ಕೇಳಿದೆ, ನೀನು ಎಷ್ಟನೇ ಕ್ಲಾಸ್ ಓದಿದ್ದೀಯಮ್ಮ ಅಂದೆ. ನಾನು ಹೇಳಿ ಅವಳು 9ನೇ ಕ್ಲಾಸು 1ನೇ SLCವರೆಗೂ ಓದಿದ್ದೆ ಅಂದೆ. ಹಾಸ್ಟೆಲ್ ಇದೆಯಾ ಅಂತ ಕೇಳಿದೆ. ಹಾಸ್ಟೆಲಲ್ಲಿದ್ದೆ. ಎಲ್ಲಿ? ಅದೇ ಅಲ್ಲೆಲ್ಲ ಇವ್ರ ಹಾಸ್ಟೆಲೆಲ್ಲ ಇದ್ದೆ. ತಲೆಗೆ ಏನು ಶಾಂಪು ಹಾಕ್ತಿದ್ದೀಯಾ ಅಂತ ಕೇಳಿದೆ. ಆವಾಗಲೇ ನಾನು ಸೋಪು ಶಾಂಪು ಎಲ್ಲ ಕೊಡ್ತಿದ್ರು, ಆಗ್ತಿದ್ರು. ಅದಕ್ಕೆ ನೀನು ಕೂದಲು ಬೆಳಗಾಗಿದೆ. ಯಾಕಂದರೆ ನಾನು ನೋಡಿರುವ ಸೋಲಿಗರಲ್ಲಿ ಅಂದರೆ ಈ ಶಾಂಪು ಬಳಸದೆ ಬೆಳೆದಿರೋರು ಇದ್ದಾರಲ್ಲ, ಅವರಿಗೆ 80, 60, 70 ವರ್ಷ ಆದರೂ ಬಿಳಿ ಕೂದಲು ಬರೋಲ್ಲ. ಅವರು ಇವ್ರಿಗೆ 18-20 ವರ್ಷಕ್ಕೆ ಬರೋದಕ್ಕೆ ಶುರುವಾಗೋಗಿದೆ. ಅಂದರೆ ಇಂಟರ್ವೆನ್ಷನ್ ಹೆಂಗಿದೆ ನಮ್ಮದು ಅಂತ ಹೇಳಿದರೆ, ಅವರ ನೈಸರ್ಗಿಕ ಸತ್ವ ಅದನ್ನು ನಾವು ಆಗಲೇ ನಾಶ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಇನ್ನೊಂದು ಸಲ ಇದ್ರ ಹತ್ರಕ್ಕೆ ಹೋದೆ. ಯಾವುದು ಬೂದಿ ಪಡಗದ ಹತ್ರ ಒಂದು ಸೋಲಿಗರದ ಕ್ಯಾಂಪ್ ಇದೆ. ಅವರು ಕಾಡಿನಲ್ಲಿದ್ದವ್ರನ್ನ ತಂದು ಅಲ್ಲಿಗೆ ಹಾಕ್ಬಿಟ್ಟಿದ್ದಾರೆ. ಅವ್ರ ಹತ್ರ ಅದೆಲ್ಲ ಮಾತಾಡಿದಾಗ ಈ ಹೊಸ ಹುಡುಗರಿಗೆಲ್ಲ ಅವರ ಕುಲ ಬಳಿ ಏನೂ ಗೊತ್ತಿಲ್ಲ. ಹಾಡುಗಳು ಎಲ್ಲ ಸಿನಿಮಾ ಹಾಡುಗಳು ಮಾತ್ರ ಗೊತ್ತಿದ್ದಾವೆ. ಕೊನೆಗೆ ಒಬ್ಬರು ಸೀನಿಯರ್ ಸಿಕ್ಕಾಗ ಅವ್ರನ್ನ ನಾನು ಕೇಳಿದೆ, ಏನು ನಿಮ್ಮ ಸಮಸ್ಯೆ ಮುಖ್ಯವಾಗಿ? ಏನಿಲ್ಲ ಸರ್, ನಾವೆಲ್ಲ ಅಲ್ಲಿ ಕಾಡಲ್ಲಿ ಇರಬೇಕಾದ್ರೆ ನಾವು ನಮ್ಮ ಕುಲದ ಆಧಾರದಲ್ಲಿ ನಮ್ಮ ಲೈನ್ಗಳು ಇರ್ತಿದ್ವು. ಹಾಗಾಗಿ ಈ ಕುಲದವ್ರು ಇವ್ರನ್ನ ಮದುವೆ ಆಗ್ಬೋದು, ಈ ಕುಲದವ್ರು ಇವ್ರನ್ನ ಮದುವೆ ಆಗ್ಬೋದು ಅಂತ ಇರ್ತಿತ್ತು. ಯಾಕಂದ್ರೆ ಉಳಿದವ್ರು ಅಣ್ಣ ತಮ್ಮಂದ್ರೆ ಆಗ್ತಾರೆ. ಇಲ್ಲಿ ಬಂದಾಗ ಸಾಲ ಕಟ್ಕೊಟ್ಬಿಟ್ರು. ನಾವಿರೋರಿಗೂ ನಮಗೆ ನೆನಪಿದೆ. ಈಗಿನ ತಲೆಮಾರಿನವ್ರಿಗೆ ಗೊತ್ತೇ ಇಲ್ಲ ಯಾರು ಸೂರ್ಯರು ಕುಲ, ಯಾರು ಬೆಳ್ಳಿ ಕುಲ, ಹಿಂದೆ ಮರ್ತೋಗ್ಬಿಟ್ಟಿದ್ದಾವೆ. ಹಾಗಾಗಿ ನಾವು ಅಣ್ಣ ತಂಗಿನೇ ಮದುವೆ ಆಯ್ತಿದ್ದೀವೋ ಅತ್ತೆ ಮಗಳನ್ನೇ ಮದುವೆ ಆಯ್ತಿದ್ದೀವೋ ಗೊತ್ತಾಗ್ದಿರಂಗೆ ಆಗಿದೆ ಅಂತ. ಇದು ಬರೀ 30-40 ವರ್ಷಗಳಲ್ಲಿ ಒಂದೇ ತಲೆಮಾರಿಗಾಗಲೇ ಸಂಭವಿಸಿರೋದು. ವಿಸ್ಮೃತಿ ಇದು.
ಯಾಕಂತ ಹೇಳಿದ್ರೆ ನಾವು ಅದನ್ನೆಲ್ಲ ಗೌರವಿಸೇ ಇಲ್ಲ. ಯಾಕಂದರೆ ಅವ್ರ ಕುಲಗಳು ಅಂತ ಹೇಳೋದು, ನಾವು ಕುಲ ಅನ್ನೋ ಪ್ರಜ್ಞೆ ಅವ್ರಿಗೆ ಅಂದರೆ ರಕ್ತ ಸಂಬಂಧದ ಎಳೆ ಅದು. ಇದರಲ್ಲಿ ಬ್ರದರ್ಸು ಸಿಸ್ಟರ್ಸ್ ಯಾರು, ಮಾವ ಮತ್ತು ಸೊಸೆಯರು ಯಾರು ಅನ್ನೋ ಥರದ್ದು. ಅದು ಅಳಿಸೋಗ್ಬಿಟ್ರೆ ಅವರಿಗೆ, ಮರ್ತೋಗ್ಬಿಟ್ರೆ ಕಾಮನ್ ಆಗೋಗ್ತಾರೆ. ಮತ್ತು ಕೇಳಿದರೆ ಮದುವೆಗಳು ಹೆಂಗೆ ಮಾಡ್ತಿದ್ರಿ ಮೊದಲು ಅಂದರೆ, ಅವತ್ತು ಆ ಊರಲ್ಲಿ ಒಂದು ಮದುವೆ ಇತ್ತು, ಚಪ್ಪರ ಹಾಕಿದ್ದಾರೆ, ಬ್ರಾಹ್ಮಣ ಪುರೋಹಿತನ ಕರೆಸಿದ್ದಾರೆ, ಮಂತ್ರ ಹೇಳ್ತಿದ್ದೆ ನಾವು. ಯಾಕಂದರೆ ಅವರೆಲ್ಲ ಫಾರೆಸ್ಟ್ ಗಾರ್ಡಾಗಿ ಕೆಲಸ ಮಾಡ್ತಾನಂತ ಹುಡುಗ. ಆಧುನಿಕತೆ ಅನ್ನೋದು, ಅದಕ್ಕೆ ಮೊದಲು ಸೋಲಿಗರ ಮದುವೆ ಹೆಂಗೆ ನಡೀತಿತ್ತು ಅದನ್ನು ಊರಲ್ಲಿ ಕಾಡೊಳಗಡೆ ನೋಡಿದ್ವಿ, ಎಷ್ಟು ಸಿಂಪಲಾಗಿ ನಡೆಯುತ್ತೆ ಅಂತ. ನಾನು ಅಧ್ಯಯನ ಮಾಡೋಕ್ಕೆ ಹೋಗೋತ್ತಿಗೆ ಅದು ಒಂದು ವಿಚಿತ್ರವಾಗಿರುವ ಸಾಂಸ್ಕೃತಿಕ ಅತಂತ್ರ ಪರಿಸ್ಥಿತಿಯಲ್ಲೂ, ಆರ್ಥಿಕವಾಗಿಯೂ ಅತಂತ್ರ ಪರಿಸ್ಥಿತಿಯಲ್ಲಿದೆ. ಮಹದೇಶ್ವರ ಬೆಟ್ಟ, ಬಿಳಿಗಿರಿರಂಗನ ಬೆಟ್ಟದಿಂದ ಅದು ಎಷ್ಟೋ ಜನ ಸೋಲಿಗರು ಹುಡುಗಿರು ಸೀಸನ್ನಲ್ಲಿ ಮುಂಬೈಗೆ ಹೋಗ್ತಾರಂತೆ ಚಿಪ್ಸ್ ಮಾಡೋದಕ್ಕೆ. ಚಿಪ್ಸು ಆಲೂಗಡ್ಡೆ ಚಿಪ್ಸ್ ಮಾಡೋಕ್ಕೆ ಗುಂಪಲ್ಲಿ ಹೋಗ್ಬಿಡ್ತಾರೆ. ಇವ್ರನ್ನ ಯಾರೋ ಕರ್ಕೊಂಡು ಹೋಗ್ಬಿಡ್ತಾರೆ, ಟ್ರೈನ್ ಹತ್ಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೇ ಚಿಪ್ಸ್ ಮಾಡೋ ಹತ್ರನೇ ಮಲಗಿರ್ತಾರೆ ಅಂತ. ಹಿಂಗೊಂದು 2 ತಿಂಗಳು 3 ತಿಂಗಳು ಅದು ಆಲೂಗಡ್ಡೆ ಬೆಳೆ ಬಂದ ಸೀಸನ್ನು. ಚಿಪ್ಸ್ ಮಾಡಿಬಿಟ್ಟು ಅದೆಷ್ಟೋ ದುಡ್ಡು ಬರುತ್ತೆ. ಆಮೇಲೆ ಆ ದುಡ್ಡು ತಗೊಂಡು ಆ ಮುಂಬೈ ಬೀದಿಗಳಲ್ಲಿ ಸುತ್ತಬಿಟ್ಟು ಏನೇನು ಜೀನ್ಸ್ ಬೇಕೋ, ಏನೇನು ಲಿಪ್ಸ್ಟಿಕ್ ಬೇಕೋ ಎಲ್ಲ ತಗೊಂಡು ಬರ್ತಾರೆ. ವಿಪರೀತ ಕುಡಿಯೋದು ಕಲ್ತ್ಬಿಟ್ಟಿರ್ತಾರೆ. ಈಗ ಈ ಹುಡುಗರಿಗಂತೂ, ಹೊಸ ತಲೆಮಾರಿನ ಹುಡುಗರಿಗೆ ಹಬ್ಬಗಳಲ್ಲಿ ಪೊಲೀಸ್ ಬಂದು ನಿಂತ್ಕೊಳ್ತಾರೆ. ನಾನು ಹಬ್ಬಗಳು ರೆಕಾರ್ಡ್ ಮಾಡೋಕ್ಕೆ ರಾತ್ರಿ ಹೊತ್ತೆಲ್ಲ ಹೋಗ್ತಿದ್ರೆ, ಅವ್ರು ರೊಟ್ಟಿ ಹಬ್ಬನೂ ಇಂದ ಹಿಡಿದು ಬೇರೆ ಯಾವುದೇ ಹಬ್ಬಗಳಿಗೆ ಹೋಗಲಿ ಪೊಲೀಸ್ ಬಂದಿರ್ತಾರೆ. ಯಾಕಂದ್ರೆ ಹೊಡೆದಾಡ್ತಾರೆ ಹುಡುಗರು ವಿಪರೀತ ಕುಡಿದ್ಬಿಟ್ಟಿರ್ತಾರೆ. ಅದು ಏನೋ ಮಾತಿಗೆ ಶುರುವಾಗ್ಬಿಡುತ್ತೆ. ಶುರುವಾದ ಇಟ್ಟಿಗೆ ಪ್ರತಿ ಸಲವೂ ಈಗ ಪೊಲೀಸರನ್ನು ಕಳಿಸಿ ಅದು ನಿಲ್ಲಿಸಬೇಕು. ನಿಮ್ಮ ಅಧ್ಯಯನ ಏನು ಅಂತ ಈ ಸಮುದಾಯದ ಮೇಲೆ ಇಟ್ಕೊಂಡು ಏನು ಅಧ್ಯಯನ ಮಾಡ್ತಿದ್ರಿ? ಅವ್ರದ್ದು ಸಾಂಸ್ಕೃತಿಕ ಸ್ಥಿತ್ಯಂತರಗಳು ಅಂತ ನಾನು ಅಧ್ಯಯನ ಮಾಡಿದ್ದು. ಅಂದರೆ ಒಂದು ಕಾಲಘಟ್ಟದಲ್ಲಿ ಒಂದು ಟ್ರೈಬಿಂಗ್ ಇರುತ್ತೆ. ಇಷ್ಟು ವರ್ಷ ಸ್ವತಂತ್ರಾನಂತರದಲ್ಲಿ ಇಷ್ಟು ಅಭಿವೃದ್ಧಿ ಏನೇನೋ ಆಗಿದೆ, ಪ್ರಗತಿ ಏನೋ ಬಂದಿದೆ, ಆಧುನಿಕತೆ ಬಂದಿದೆಲ್ಲ, ಈಗ ಅವ್ರು ಏನಾಗಿದ್ದಾರೆ ಅಂತ. ಅವರೆಲ್ಲರೂ ಕೂಡ ಅರಣ್ಯದ ಒಳಭಾಗಗಳಿಂದ ಅವ್ರನ್ನ ತಂದು ಅರಣ್ಯದ ಅಂಚಿಗೆ ಬಿಡಲಾಗಿದೆ. ಅಲ್ಲಿ ಸಾಲಾಗಿರೋ ಕಾಲೋನಿಗಳನ್ನು ಕಟ್ಟಲಾಗಿದೆ. ಅದು ಯಾವುದೋ ನಮ್ಮ ಹರಿಜನರ ಕಾಲೋನಿನ ಹೋಲುತ್ತದು. ಚರಂಡಿ ನೀರು ಹರಿಯೋದಕ್ಕೆ ವ್ಯವಸ್ಥೆ ಆಗಲಿ, ಆ ಥರದ್ದು ಈ ಥರದ್ದೆಲ್ಲ ಏನೂ ಸರಿಯಾಗಿರೋದಿಲ್ಲ. ಎಲ್ಲ ಅವರಿದ್ದ ಕಾಡಿನ ಬದುಕಿನ ಅಭ್ಯಾಸಗಳಿಗೆ ಹೋಲಿಸಿದರೆ ಅವರು ನಿಸರ್ಗವನ್ನು ಆಧರಿಸಿ ಬದುಕಿದವರು. ಅಲ್ಲಲ್ಲೇ ಕೊಳೆ ಮಾಡ್ಕೊಂತಿರ್ಲಿಲ್ಲ ಏನನ್ನು. ಅವರ ಇದರಲ್ಲಿ ಶೀಟ್ಗಳು ಮನೆಯನ್ನು ಮಾಡಿಕೊಟ್ಬಿಟ್ಟಿದ್ದೀವಿ. ಆ ಶೀಟ್ ಮನೆಗಳಲ್ಲಿ ಅವ್ರಿಗಿರೋದಕ್ಕೆ ಆಗೋದಿಲ್ಲ, ದಗೆ ಅದು. ಹಾಗಾಗಿ ನಾವು ಅವ್ರನ್ನ ಸುಧಾರಿಸ್ತಿದ್ದೀವಿ, ಬದಲಾಯಿಸ್ತಿದ್ದೀವಿ ಅನ್ನೋ ನೆಪದಲ್ಲಿ ನಾವು ಅವ್ರಿಗೆ ಮಾಡ್ತಿರೋದು ಏನು ಅಂತ ಹೇಳಿದರೆ, ಸ್ಥಿತ್ಯಂತರ ಅನ್ನೋದು ಏನಂತಾಗೋಗಿದೆ ಅಂದರೆ ಅವ್ರನ್ನ ಅತಂತ್ರಗೊಳಿಸೋದು ಅಂತ ಆಗೋದು. ಅವ್ರನ್ನ ಅಲ್ಲೇ ಎಲ್ಲಿದ್ದರೂ ಅಲ್ಲಿರೋದಕ್ಕೆ ಬಿಡಬೇಕಿತ್ತು. ಅವ್ರ ಹಕ್ಕನ್ನು ಗೌರವಿಸಿ ನಾವು ಅಲ್ಲಿಗೆ ಶಾಲೆ ಒದಗಿಸ್ಬೇಕಿತ್ತು. ಅವರು ಟೀಚರ್ನ ಕೊಡಬೇಕಿತ್ತು. ನಾವು ಸೋಲಿಗರಿಗೆ ಕಲಿಸೋದಕ್ಕೆ ಸೋಲಿಗರ ಟೀಚರ್ನ ಕೊಡಬೇಕು. ನಾವು ಮೇನ್ ಸ್ಟ್ರೀಮಿಂದ ಹೋಗಿರೋ ಟೀಚರು ಈಗ ನಮ್ಮದನ್ನೇನೋ ಕಲಿಸ್ತೀವಿ ನಾವು. ಹೌದು, ಈಗ ಅದೇ ನಡೀತಾ ಇದೆ. ಬಿಳಿಗಿರಿರಂಗನ ಬೆಟ್ಟ VGKK ಶಾಲೆದೆಲ್ಲ ಸ್ಟ್ರೆಂತ್ ಇಲ್ಲ ಅಂತ ಹೇಳ್ಬಿಟ್ಟು ಮಾಸ್ಟರ್ಗಳನ್ನೇ ಪೋರ್ಡ್ಗಳಿಗೆ ಕಳಿಸ್ತಾ ಇದ್ದಾರಂತೆ. ಅವರೆಲ್ಲ ಯಾರು? ಮೈಸೂರಿನವರು. ನಾವು ನಮ್ಮದೇ ಬೇರೆ ವಿಧಾನಗಳಿರ್ತವೆ. ಕೊನೆಗೆ ಅವ್ರಿಗೇನಿರುತ್ತೆ, ನಾವೆಲ್ಲ ಕಲಿತವರು ಮೈಸೂರಿಂದ ಬಂದವರು ಅಂತಿರುತ್ತೆ. ಅದನ್ನು ನಮ್ಮನ್ನು ಅನುಕರಿಸೋಕ್ಕೆ ಶುರು ಮಾಡ್ಬೋದು. ಎಲ್ಲರಿಗೂ ರೇಷನ್ ಅಕ್ಕಿ ಒಂದು ಕೊಡೋದು ಕಲಿಸ್ಬಿಟ್ಟಿದ್ದಾರೆ. ರೇಷನ್ ಅಕ್ಕಿ ಒಂದು ಕೊಡ್ತಾರೆ, ಅದೊಂದು ಯಾವುದೋ ಒಂದು ಎಣ್ಣೆ ಕೊಡ್ತಾರೆ. ಅದಂತ ನಿಜವಾದ ಅಪೌಷ್ಟಿಕತೆ ಈಗ ಶುರುವಾಗೋಗಿದೆ ಅವ್ರಿಗೆ. ಮೊದಲು ಕಾಡಲ್ಲಿ ಅವ್ರಿಗೆ ಸಿಗ್ತಿದ್ದ ಆಹಾರ ವಿರಳವಾಗಿತ್ತು. ನಾವು ಏನೇನೇ ಹೇಳಿದರೂ ಕೂಡ ಅವ್ರು ಪೌಷ್ಟಿಕವಾಗಿ ಆರೋಗ್ಯವಾಗಿ ಇದ್ದರು, ತೆಳ್ಳಗಿರ್ತಿದ್ರು. ಮಾಂಸ ಬೆಳೆಸ್ಕೊಳ್ಳೋಕೆ ಅವಕಾಶ ಇಲ್ಲ, ಯಾಕಂದರೆ ಅವರು ಓಡಾಡ್ತಾನೆ ಇರ್ತಾರಲ್ಲ ಕಾಡಲ್ಲಿ. ಅವ್ರು ಕಂಡ ಮಾಂಸ ಬೆಳೆಯೋದಿಲ್ಲ ಅವರಿಗೆ, ಆದರೆ ಆರೋಗ್ಯವಾಗಿರ್ತಿದ್ರು. ಯಾವಾಗ ಬ್ರಿಟಿಷರು ಎಂಟ್ರಾದರು, ವಸಾಹತುಶಾಹಿ ಎಂಟ್ರಾಯಿತು, ಪ್ಲಾಂಟೇಷನುಗಳು ಎಂಟ್ರಾಯಿತು, ಆಗ ನೋಡ್ರಿ ಇವ್ರನ್ನ ಕೂಲಿಯವರಾಗಿ ಇಂಡೈರೆಕ್ಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಂಟ್ರಾಯಿತು. ಆಗ ಅವರಿಗೆ ನೈಸರ್ಗಿಕವಾಗಿ ಸಿಗ್ಬೋದಾಗಿರೋ ವಸ್ತುಗಳನ್ನೆಲ್ಲ ಕಂಟ್ರೋಲಿಗೆ ತಗೊಂಡ್ಬಿಡ್ತು. ಆಗ ಅವ್ರು ನಿಜವಾಗ್ಲೂ ಅಪೌಷ್ಟಿಕತೆಗೆ ಗುರಿ ಆದರು, ಕಾಯಿಲೆಗಳು ಜಾಸ್ತಿ ಗುರಿ ಆದರು. ಸಿಕಲ್ ಸೆಲ್ ಅನಿಮಿಯಾ ರಕ್ತಹೀನತೆ ಕಾಯಿಲೆ ಇಲ್ಲ, ರಕ್ತದಲ್ಲಿ ಒಂದು ಏಜಿಗೆ ಕರೆಕ್ಟಾಗಿ ಒಂದು ಚಿತ್ರದ ಥರ ಕಾಣಿಸ್ಕೊಳ್ಳುತ್ತೆ. ನೀವು ಅದನ್ನ ದೂರದರ್ಶಕದಲ್ಲಿ ನೋಡಿದರೆ ಅದು ಕುಡುಗೋಲ್ ಥರ ಇರುತ್ತೆ ಚಿತ್ರ. ಅದು ಯಾಕೆ ಬಂದಿರೋದು ಅಂತ ಹೇಳಿದ್ರೆ, ಇಂಟರ್ ಮ್ಯಾರೇಜ್ಗಳು ಇಲ್ಲದೆ ಭಾಳ ಜನ ಟ್ರೈಬ್ಸಿಗೆ ಬಂದ್ಬಿಟ್ಟಿದೆ ಈಗ. ಬರೀ ಸೋಲಿಗರಿಗಲ್ಲ, ಈಗ ಭಾರತದಲ್ಲಿ ಹಲವು ಟ್ರೈಬ್ಗಳಿಗಿದೆ ಈಗ ಸಿಕಲ್ ಸೆಲ್ ಅನಿಮಿಯಾ. ಸಂಬಂಧಗಳಲ್ಲಿ ಮದುವೆ ಆಗಿ ಸಿಕಲ್
ಕಳಿಸಲ್ಲ ನಿಮಗೆ ಅಂತ. ಅವ್ರನ್ನ ನಾವು ಕೃತಕವಾಗಿ ತಂದು ಕೆಲವು ಕಡೆ ಹಾಕ್ಬಿಟ್ವಲ್ಲ ಒಟ್ಟೊಟ್ಟಿಗೆ ಇರೋದಕ್ಕೆ. ಮೊದಲಾದ್ರೆ ಅವರು ಕಾಡು ಈ ಬೆಟ್ಟ ದಾಟಿ ಬಿಳಿಗಿರಿರಂಗನ ಬೆಟ್ಟ ದಾಟಿ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಹೆಣ್ಣು ತರೋರು, ಇನ್ನೊಂದು ಕಡೆ ಆ ಕಡೆ ತಮಿಳ್ನಾಡಿಗೆ ಹೋಗಿ ಹೆಣ್ಣು ತರೋರು, ಹೋಗಿ ಬರೋರು. ಅದು ರಿಸ್ಟ್ರಿಕ್ಟ್ ಆಗೋಯ್ತಲ್ಲ ಈಗ. ಅಲ್ಲೇ ಹುಡುಕ್ಬೇಕು. ಯಾಕಂದರೆ ಕೂಲಿ ಬೆಳಿಗ್ಗೆನ ಸಂಜೆವರೆಗೂ ಕೂಲಿ ಮಾಡಬೇಕು, ಅವ್ರು ಅವತ್ತೇ ಅವರಿಗೆ ಅದೆಲ್ಲ ಸಿಗಬೇಕು. ಅವ್ರ ಹತಾಶೆ ಅವ್ರ ಕುಡಿತದಲ್ಲಿ ವ್ಯಕ್ತ ಆಗ್ತಾಯಿದೆ. ಕುಡಿತ ಅನ್ನೋದು ಒಂದು ಸಮುದಾಯ ಇದ್ದಕ್ಕಿದ್ದಂಗೆ ಭಾಳ ವಿಪರೀತ ಮಾಡ್ಕೊಳ್ಳುತ್ತೆ ಅಂತ ಹೇಳಿದರೆ ಅಸಹಾಯಕತೆ, ಅದು ಭವಿಷ್ಯಹೀನತೆಯ ಸಂಕೇತ. ಅದು ಆವಾಗಲೇ ಆ ರೀತಿ ಖಿನ್ನತೆ, ಅದನ್ನು ಹೋಗಲಾಡ್ಸೋಕೆ ಕುಡಿಯೋದು. ಸೊ ಇದು ಆಸ್ಟ್ರೇಲಿಯಾದಲ್ಲೂ ಕೂಡ ನಾವು ನೋಡಿದ್ವಿ. ಎಲ್ಲಿ ರಿಸರ್ವ್ಸ್ ಅಂತ ಮಾಡಿಟ್ಟಿದ್ದಾರೆ ಅಲ್ಲಿ ಮೂಲ ನಿವಾಸಿಗಳನ್ನು, ಅವ್ರಿಗೇನು ಬೇಕೋ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಬ್ರೆಡ್ಡು, ಊಟ, ಆಹಾರ, ಮಾಂಸ, ಒಂದಿಷ್ಟು ಡ್ರಿಂಕ್ಸು ಕೊಟ್ಟುಬಿಡ್ತಾರೆ. ಅವ್ರು ಇನ್ನೇನೂ ಮಾಡಲ್ಲ ಪಾಪ, ಕುಡಿದು ಸುಮ್ಮನೆ ಇರ್ತಾರೆ. ಅವ್ರನ್ನ ಸುಮ್ಮನೆ ಇರಿಸೋದೇನೆ ಅದು ಸ್ಲೋವಾಗಿ ಪಾಯ್ಸನ್ ಕೊಟ್ಟಂಗೆ ಆಗುತ್ತೆ. ನಾವು ಅವ್ರನ್ನ ಕೊಂದಂಗೆ. ಅವ್ರು ಕ್ರಿಯಾಶೀಲವಾದ ಬದುಕಿಲ್ದಿದ್ದ ಮೇಲೆ. ಅಂದರೆ ಅವರ ಸಂಸ್ಕೃತಿ ಬಗ್ಗೆ ಯಾರು ಸಂಸ್ಕೃತಿ ಬಗ್ಗೆ ಡಾಕ್ಯುಮೆಂಟೇಷನ್ ಮಾಡಿದ್ದೀವಿ. ಅವ್ರ ಹಬ್ಬಗಳು, ಅವ್ರ ಹಾಡುಗಳು, ಅವ್ರ ಇದು ನಮಗೆ ಭಾಳ ಮುಖ್ಯವಾಗಿ ಬೇಕಾಗಿದ್ದು ಹೊಸದಾಗಿ ಏನು ಸಾಂಸ್ಕೃತಿಕವಾದನ್ನ ಅವ್ರು ಕಲ್ತಿದ್ದಾರೆ ಮತ್ತು ಸಾಮಾಜಿಕವಾಗಿ ಈಗ ಏನು ಪ್ಲೇಸಲ್ಲಿದ್ದಾರೆ. ಮತ್ತೊಂದು ಪ್ರಶ್ನೆ ಸರ್ ಏನಂದರೆ, ಈಗ ದಲಿತರಲ್ಲೇ 101 ಜಾತಿ ಅಂತಾರೆ. ಆಮೇಲೆ ಈಗ ಅಲೆಮಾರಿಗಳಲ್ಲೂ ಅಲ್ಲೊಂದು 50 ಚಿಲ್ಲರೆ ಜಾತಿಗಳು, ಬುಡಕಟ್ಟುಗಳಲ್ಲಿ ಅವರೊಂದು 10-12 ಪ್ರಭೇದಗಳು. ಇವರೆಲ್ಲ ಇದರಲ್ಲಿ ಈ ಎಲ್ಲ ಬ್ಯಾಲೆನ್ಸಿಂಗ್ ಎಲ್ರಿಗೂ ಸರಿಯಾದ ಒಂದು ಸಾಮಾಜಿಕ ನ್ಯಾಯ ಹಕ್ಕುಗಳನ್ನು ಪೂರೈಕೆ ಮಾಡೋದು ಹೇಗೆ, ಏನು ಉದ್ದೇಶ, ಹೇಗೆ ಮಾಡೋದನ್ನು ಅಂತ ಇಷ್ಟು ಕನ್ಫ್ಯೂಸ್ಡು ಕಾನ್ಸೆಪ್ಟ್ ಅಲ್ವಾ? ಅಂದರೆ ಅದೇನಾಗುತ್ತೆ, ಈಗ ಸಂಪನ್ಮೂಲಗಳು ಕೆಲವು ಕಡೆ ಕ್ರೋಢೀಕೃತ ಆಗೋಗಿದ್ದಾವೆ, ಕೆಲವು ಮಾತ್ರ ಸರ್ಕಾರದ ಕೈಯಲ್ಲಿದೆ. ಬಹುಪಾಲು ಈಗ ಪ್ರೈವೇಟ್ ಕಂಪ್ನಿಗಳು, ಇವರು ಖಾಸಗಿ ಶ್ರೀಮಂತರುಗಳ ಹತ್ರ ಇದೆ. ಇರುವ ಲಭ್ಯ ಅವಕಾಶಗಳನ್ನು ಇವರೆಲ್ಲರಿಗೂ ಹಂಚೋದು ಕೊರತೆ ಏರ್ಪಟ್ಬಿಟ್ಟಿದೆ. ಆದರೂ ಕೂಡ ಅದು ಎಷ್ಟೇ ಸಂಕೀರ್ಣವಾದದ್ದೇ ಆದ್ರೂ ಇರೋದರಲ್ಲೇ ಸೂಕ್ತವಾದ ಪದ್ಧತಿನಲ್ಲಿ ಅಧ್ಯಯನಗಳನ್ನು ಮಾಡಿ ಗುರುತಿಸಿ ಗುಂಪುಗಳನ್ನು ವಿಂಗಡಿಸಿ ಪ್ರತಿಯೊಬ್ಬರಿಗೂ ಇರೋ ಒಂದೇ ರೊಟ್ಟಿನಲ್ಲಿ ಅವ್ರಿಗೆ ಸಿಗಬೇಕಾಗಿರೋದು ಒಂದೇ ಚೂರಾಗಿರಲಿ, ಅದು ಅವ್ರಿಗೆ ಸಿಕ್ಕಿದೆ ಅಂತ ಅದೇ ಪೂರ್ತಿ ಹೊಟ್ಟೆ ತುಂಬಿಸಲ್ಲ, ಅದನ್ನು ಸಾಲ್ವ್ ಮಾಡದೆ ಹೋಗ್ಬೋದು. ಆದರೆ ಸಿಗಬೇಕಾದ ಪಾಲಿತ್ತಲ್ಲ, ಅದನ್ನು ಒದಗಿಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದು ಒಂದು. ಎರಡನೇದು, ಈ ರೀತಿ ಖಾಸಗೀಕರಣವನ್ನು ಬೆಳೆಸೋದು, ಈ ರೀತಿಯಾಗಿರುವ ಸಂಪತ್ತಿನ ಸಂಗ್ರಹಕ್ಕೆ ಅವಕಾಶ ಮಾಡಿಕೊಟ್ಟಿರೋವರೆಗೂ ನಾವೆಲ್ಲರಿಗೂ ನ್ಯಾಯ ಸಲ್ಲಿಸೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಹುಶಃ ಯಾವುದೋ ಸಮಾಜವಾದಿ ಈ ಥರದ್ದು ಒಂದು ಎಂಥದ್ದಾದರೂ ಒಂದು ಸಮಾಜ ಎಲ್ಲರಿಗೂ ಊಟ, ಬಟ್ಟೆ, ಓದು, ಆಹಾರ, ವಯಸ್ಸಾದ ಮೇಲೆ ಅವ್ರಿಗೆ ಸಾಮಾಜಿಕ ರಕ್ಷಣೆ, ಅವ್ರನ್ನ ನೋಡ್ಕೊಳ್ಳೋದಕ್ಕೊಂದು ವ್ಯವಸ್ಥೆ, ಆ ಥರದ ಒಂದು ಕಡೆ ಪಕ್ಷ ಸಮಾಜವಾದಿ ಅನ್ನೋಕ್ಕಾಗದಿದ್ರೂ ಒಂದು ಸಂಕ್ಷೇಮ ರಾಷ್ಟ್ರ, ಆ ಪದ್ಧತಿಯನ್ನು ನಾವು ನಮ್ಮ ಆರ್ಥಿಕತೆ ಒಳಗಡೆ, ರಾಜಕೀಯದ ಒಳಗಡೆ ತಂದರೆ ಮಾತ್ರ ಇದು ಸಾಲ್ವ್ ಆಗುತ್ತೆ. ಅಲ್ಲಿವರೆಗೂ ಈ ಹಂಚಾಣಿಕೆ ಜಗಳ ನಡೀತಾ ಇರುತ್ತೆ. ಯಾಕಂದರೆ ಲಭ್ಯ ಇರೋದು ಕಡಿಮೆ, ಹಂಚಬೇಕಾಗಿರೋದು ಭಾಳ ಜನಕ್ಕೆ. ಸಂಪನ್ಮೂಲವನ್ನು ಕ್ರೋಢೀಕರಿಸ್ಕೊಳ್ಳೋ ಕಡೆಗೆ ಆದರೂ ಸರ್ಕಾರಗಳು ಯೋಚನೆ ಮಾಡಬೇಕಲ್ಲ. ಅದನ್ನೆಲ್ಲ ಖಾಸಗಿಯವರಿಗೆ ವಹಿಸ್ಕೊಟ್ಬಿಡ್ತಿದ್ದಾರಲ್ಲ. ಗಣಿಗಳನ್ನು, ನದಿಗಳನ್ನು, ಜಮೀನುಗಳನ್ನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಕೊನೆಗೆ ಪ್ರೈವೇಟ್ನಲ್ಲೂ ಕೊಡ್ತಾರೆ. ನೀವು ಒಂದು ಕಡೆ ಸಾವಿರಾರು ಕೋಟಿ ಒಡೆತನ ಇರೋರನ್ನ ಇಟ್ಕೊಂಡು, ಇನ್ನೊಂದು ಕಡೆ ದಿನಕ್ಕೆ 500 ರೂಪಾಯಿ ದುಡಿಯೋದು ಕಷ್ಟ ಅನ್ನೋರನ್ನ ಇಟ್ಕೊಂಡು ನೀವು ಬ್ಯಾಲೆನ್ಸ್ ಮಾಡೋದು ಹೆಂಗೆ? ಮತ್ತು ಹೇಗೆ ಅಂದರೆ, ಈಗ ನನಗೆ ಈ ಮೂತ್ರಗಳೆಲ್ಲ ಕೇಳ್ತಿದ್ರೆ ಭಯ ಆಗುತ್ತೆ ನನಗೆ ವೈಯಕ್ತಿಕವಾಗಿ. ಏನಂದರೆ, ಮತ್ತು ಈ ಸಮಾನತೆ ಕಾಣೋದು ಯಾವತ್ತು? ಇವ್ರಿಗೆಲ್ಲರಿಗೂ ಒಂದು ಉತ್ತಮ ಬದುಕನ್ನು ಕಟ್ಕೊಳ್ಳೋಂಥ ವ್ಯವಸ್ಥೆ ನಿರ್ಮಾಣ ಆಗೋದು ಯಾವತ್ತು? ತಮ್ಮ ಬದುಕು ಬೇಕು ಮತ್ತು ನಾವು ಕೂಡ ಎಲ್ಲರಂಗೆ ಬದುಕಬೇಕು ಅನ್ನೋ ಜಾಗೃತಿ ಮತ್ತು ಹಸಿವೆ ಜನತೆಗೆ ಇದ್ದೇ ಇರುತ್ತೆ. ಆದ್ದರಿಂದ ಅದನ್ನು ತರೋದಕ್ಕೆ ಬೇಕಾಗಿರುವ ಪ್ರಯತ್ನಗಳು ಯಾವುದೋ ಒಂದು ರೂಪದಲ್ಲಿ ನಡೆಯುತ್ತೆ. ಸಂಕ್ಷೇಮ ರಾಷ್ಟ್ರನ ಈಗೇನೋ ಪೀಸ್ ಮೀಲ್ ಥರ ಏನೋ ಮಾಡ್ತಾರೆ. ಬಡವ್ರಿಗೆ ಅಕ್ಕಿ ಕೊಟ್ಬಿಡೋದು, ಫ್ರೀಯಾಗಿ ಬಸ್ಸು ಓಡಿಸೋದು, ವಿದ್ಯುತ್ನ ಕಡಿಮೆ ಕೊಡೋದು, ಇವೆಲ್ಲ ಏನಂತೀವಿ ನಾವು ತಾತ್ಕಾಲಿಕವಾಗಿರುವ ಪರಿಹಾರಗಳು. ಶಾಶ್ವತವಾಗಿ ಒಬ್ಬನ ಆರೋಗ್ಯಕ್ಕೆ, ವಿದ್ಯೆಗೆ, ವಸತಿಗೆ, ಊಟಕ್ಕೆ ಯಾವುದು ಕೊರತೆ ಅಂತ ಇರಬಾರ್ದು. ಮಿನಿಮಮ್ ಅಂತೀವಿ, ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಅಂತ. ಅದನ್ನು ಸರ್ಕಾರ ಗ್ಯಾರಂಟಿ ಮಾಡಿ ಇಟ್ಬಿಡ್ಬೇಕು ಎಲ್ಲ ಜನಸಂಖ್ಯೆಗೂ. ಆಮೇಲೆ ಉಳಿದಿದ್ದನ್ನು ನೀವೇನೇನು ಬೇಕೋ ನಿಮ್ಮ ಸಾಧನೆ ಮೇಲೆ ಗಳಿಸ್ಕೊಳ್ರಿ ಅಂತ ಬಿಡಬೇಕು. ಆ ಥರದ್ದೊಂದು ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ, ಇವತ್ತು ಮಾಡ್ಬೋದು. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್, ಈಗ ಪ್ರತಿಯೊಬ್ಬನಿಗೂ ಮೂಲಭೂತವಾಗಿ ಏನು ಬೇಕೋ ಅದನ್ನು ಗ್ಯಾರಂಟಿಗಳಾಗಿ ಇಟ್ಕೊಳ್ಬೇಕು ಅನ್ನೋದು ಉದ್ದೇಶ. ನಾನು ಪಕ್ಷಾತೀತ ಇಲ್ಲ ಕರೆಕ್ಟು, ಗ್ಯಾರಂಟಿಯಾಗಿ ಕೊಡಬೇಕು. ನಾನು ಹೇಳೋದು
ನಾವು ಈಗ ರಾಜಕೀಯ ಸಮಾನತೆ ಕೊಟ್ಟಿದ್ದೀವಿ, ಯಾರು ಎಲ್ಲರಿಗೂ ಒಂದೇ ಓಟು ಅಂತ. ಆದರೆ ಆಸ್ತಿ, ಸಾಮಾಜಿಕ ಸ್ಥಾನಮಾನ, ಸಾಂಸ್ಕೃತಿಕವಾಗಿರುವ ಹೆಮ್ಮೆ ಇವೆಲ್ಲವೂ ಕೂಡ ಇನ್ನೂ ಸಮಾನವಾಗಿಲ್ಲ, ಎಲ್ಲ ಅಸಮಾನವಾಗಿ ಇದೆ. ಅವುಗಳಲ್ಲೂ ನಾವು ಅದನ್ನು ಸಾಧಿಸಿದರೆ ಒಳ್ಳೆಯದಾಗತ್ತೆ, ಆಗಲೇಬೇಕಲ್ಲ. ಇವಾಗೆಲ್ಲ ಇಲ್ದ್ರೆ ಇನ್ನು 10 ವರ್ಷ. ಹೌದು, ಅದೇ ಈಗ ತುಂಬಾ ಇಂಬ್ಯಾಲೆನ್ಸಿಂಗು. ಉದಾಹರಣೆಗೆ ಮತ್ತೊಂದು ವಿಷಯ ತಮ್ಗೆ ಹೇಳ್ಬೇಕಂದ್ರೆ, ಈ ಬುಡಕಟ್ಟು ಜನಗಳಿಗೆ ಅದೇ ಎಸ್ ಟಿ ಪ್ರಾತಿನಿಧ್ಯ ಸಿಗಬೇಕು ಅಂತ ಬಹುಕಾಲದಿಂದ ಹೋರಾಟ ನಡೀತಾ ಇದೆ. ಅದೇ ಅವ್ರಿಗೆ ಸರ್ಕಾರ ಅವ್ರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಾ ಇಲ್ಲ. ಈಗ ನಾವು ಯಾರು ಅಂತ ಅವರು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಆಗದಿರೋವಂಥ ಪರಿಸ್ಥಿತಿ. ನಾವು ಯಾರು ಅಂತ ಕ್ಲೈಮ್ ಆಗಲಿಲ್ಲ ಅಂತಂದರೆ ನಿಮಗೆ ಸೌಲಭ್ಯಗಳು ಸಿಗೋದೇ ಇಲ್ಲ, ಕರೆಕ್ಟ್ ಅಲ್ವಾ? ಅದೊಂದು ಸಮಸ್ಯೆ ನಡೀತಾ ಇದೆ. ಮತ್ತು ಇದೆಲ್ಲ ಒಂಥರ ಗೊಂದಲಮಯವಾದಂಥ ವಾತಾವರಣ ಸರ್. ಇದೆಲ್ಲ ಯಾವಾಗ ಈ ಗಂಟೆಲ್ಲ ಬಿಚ್ಚೋದು ಯಾವಾಗ, ಅವರು ಅಪ್ಪ ನಿರಾಳವಾಯಿತು ನಮ್ಮ ಬದುಕು ಅನ್ನೋದು ಯಾವಾಗ ಅನ್ನೋಂಥ ಪ್ರಶ್ನೆ. ಅಂದರೆ ನಾವೀಗ ಹೆಂಗೆ ಹೋಲಿಸ್ಬೇಕು ಅಂದರೆ, ಇಲ್ಲಿಗೆ 50 ವರ್ಷಕ್ಕೆ ಹಿಂದೆ ಹೋಲಿಸಿದರೆ ಏನೇನು ಏರುಪೇರುಗಳಿದ್ವು ಅದಕ್ಕೆ ಹೋಲಿಸಿದರೆ ಇವತ್ತಿಗೆ ಇಷ್ಟರ ಮಟ್ಟಿಗೆ ಸ್ವಲ್ಪ ಸುಧಾರಣೆ ಬಂದಿದೆ. ಮತ್ತು ಅವಕಾಶಗಳು ಲಭ್ಯ ಆಗಿದೆ, ವಿದ್ಯೆ ಲಭ್ಯ ಆಗಿದೆ, ಹಾಸ್ಪಿಟ್ಲ್ಗಳು ಲಭ್ಯ ಆಗಿದ್ದಾವೆ, ಸಾರಿಗೆ ಸಂಪರ್ಕಗಳು ಲಭ್ಯ ಆಗಿದೆ. ಹಾಗೆ ಸೊ ಅದೊಂದು ಏನು ಅಭಿವೃದ್ಧಿ ಅನ್ನುವಂಥದ್ದು, ಪ್ರಗತಿ ಅನ್ನುವಂಥದ್ದು ಒಂದೇ ದಿವಸಕ್ಕೆ ಸಂಭವಿಸ್ಬಿಡೋದಿಲ್ಲ. ಆದರೆ ಅದು ಎಲ್ಲರಿಗೂ ಸಿಗಬೇಕು ಅನ್ನುವ ಪ್ರಜ್ಞಾಪೂರ್ವಕವಾದ ನಡೆ ಸರ್ಕಾರಗಳಲ್ಲಿ ಇರಬೇಕು, ಆಡಳಿತ ಯಂತ್ರಾಂಗದಲ್ಲಿ. ಕರೆಕ್ಟು. ನೀವು ಕನ್ನಡ ಭವನದಲ್ಲಿ ಕೂತು ಬಂದವರು, ಯಾವ ಅಕಾಡೆಮಿಗಳಿಗೂ ಅಂದರೆ ಜಾನಪದ ಅಕಾಡೆಮಿ ಆಗ್ಬೋದು, ಯಕ್ಷಗಾನ ಅಕಾಡೆಮಿ ಆಗ್ಬೋದು, ಬೇರೆ ಇನ್ನಿತರ ಅಕಾಡೆಮಿಗಳಾಗ್ಬೋದು, ಅಂದರೆ ಇದು ಅಕಾಡೆಮಿ ಯಾರಿಗೋಸ್ಕರ ಕೆಲಸ ಮಾಡಬೇಕು ಅಂತಿದೆಯೋ ಅವರ ಸಂಪರ್ಕದಿಂದ ದೂರ ಸರ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ನಾವು ಯಾರಿಗೋಸ್ಕರ ಕೆಲಸ ಮಾಡಬೇಕು ಅವರಿಂದನೇ ದೂರ ಹೋಗ್ಬಿಟ್ರೆ ನಮ್ಮ ಕರ್ತವ್ಯ ಏನು, ನಾವು ಯಾರಿಗೋಸ್ಕರ ಕೆಲಸ ಮಾಡ್ತೀವಿ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ಅಂತ. ಕನ್ನಡ ಭವನ ಸರಿ ಹೋಗಬೇಕು, ಅಲ್ಲಿರೋವಂಥ ಎಲ್ಲ ಕಚೇರಿಗಳು ಸರಿ ಹೋಗಬೇಕು. ಅದ್ರ ಬಗ್ಗೆ ತಮ್ಗೆ ಅರಿವಿದೆ ಏನಾದ್ರು ಅಂತ? ನಾನು ಕನ್ನಡ ಭವನಕ್ಕೆ ಹೋಗೋದು ಭಾಳ ಕಡಿಮೆ. ನಾನು ಅಧ್ಯಕ್ಷನಾದ ಅವಧಿ ದಾಟಿದ ಮೇಲೆ ಯಾವಾಗಲೂ ಬಯಲು ರಂಗಮಂದಿರಕ್ಕೆ ಒಂದು ಫಂಕ್ಷನ್ಗೆ ಹೋಗಿರಬೇಕು, 1-2-3 ಸಲ ನಯನ ಸಭಾಂಗಣಕ್ಕೆ ಹೋಗಿರಬೇಕು ಫಂಕ್ಷನ್ಗೋಸ್ಕರ. ನನಗೆ ಕನ್ನಡ ಭವನದ ಒಳಗಡೆಯ ರೀತಿ ನೀತಿಗಳು ನಾನಿದ್ದಾಗಲೂ ಬೇಕಾದಷ್ಟು ಏರುಪೇರುಗಳಿದ್ದು. ಮೆಜಾರಿಟಿ ಆಫ್ ದ ಕಲಾವಿದರುಗಳಿಗೆ ಜನಪದ ಅಕಾಡೆಮಿ ಅಧ್ಯಕ್ಷ ಯಾರು ಅಂತಲೇ ಇನ್ಫಾರ್ಮೇಷನ್ ಇರೋದಿಲ್ಲ. ಅವ್ರನ್ನ ಹೋಗಿ ಭೇಟಿ ಮಾಡೋದು ಹೆಂಗೆ? ನಮ್ಮ ಯಾವಾಗಲೂ ಅಲ್ಲಿ ಯಾರು ಸಂಪರ್ಕದಲ್ಲಿರ್ತಾರೆ, ಯಾರು ಯಾವಾಗಲೂ ಅದೆಲ್ಲ ಲಿಂಕಲ್ಲಿರ್ತಾರೆ, ಅವರಿಗೆ ಎಲ್ಲ ಸಿಗ್ತಾ ಇರುತ್ತೆ. ಮತ್ತು ಮಧ್ಯವರ್ತಿ ಹಾವಳಿ ಜಾಸ್ತಿ ಆಗಿದೆ. ಕಲಾವಿದರಿಗೆ ಬರುವಂಥ ಸರ್ಕಾರದಿಂದ ಬರುವಂಥ ಹಣದಲ್ಲಿ 1/4 ಭಾಗನೂ ಅವ್ರಿಗೆ ಸಿಗಲ್ಲ, ಮಧ್ಯವರ್ತಿಗಳು ತಿಂದುಬಿಡ್ತಾರೆ ಈ ಥರದ್ದು. ಮತ್ತು 60 ದಾಟಿದವ್ರಿಗೆ ಮಾಶಾಸನಗಳು ಅದು ನಡೀತಾ ಇಲ್ಲ. ಈ ಥರದೆಲ್ಲ ಒಂದಷ್ಟು ಗೊಂದಲಗಳಿದೆ. ಇಲ್ಲ, ಭಾಳ ಇದ್ದಾವೆ, ಸ್ವಲ್ಪ ಅಲ್ಲ. ಒಟ್ಟು ಸಂಸ್ಕೃತಿ ಇಲಾಖೆ ಇನ್ನೂ ಚೆನ್ನಾಗಿ ರಿಪೇರಿ ಆಗಬೇಕು, ಇನ್ನೂ ಸರಿಯಾದ ವಿಧಾನದಲ್ಲಿ ನಡೀಬೇಕು. ಅದಕ್ಕೆ ಒಂದು ಸಾಂಸ್ಕೃತಿಕ ನೀತಿಯನ್ನು ಭದ್ರವಾಗಿ ರೂಪಿಸಬೇಕು. ಆ ಪ್ರಯತ್ನಗಳನ್ನು ನಾವು ಮಾಡಬೇಕು. ಪ್ರತಿ ಅಕಾಡೆಮಿ, ಪ್ರತಿ ಪ್ರಾಧಿಕಾರ, ಪ್ರತಿಯೊಂದು ಇವು ಕೂಡ ಈ ಸಾಂಸ್ಕೃತಿಕ ನೀತಿಯ ವ್ಯಾಪ್ತಿ ಒಳಗಡೆ ಇರಬೇಕು. ಅದು ಕ್ಲಿಯರಾಗಿ ಡಿಫೈನ್ ಆಗಿಬಿಟ್ಟಿದ್ರೆ ಯಾರೂ ಅದನ್ನು ಉಲ್ಲಂಘಿಸೋಕ್ಕಾಗಲ್ಲ. ಈಗೇನಾಗಿದೆ, ಡಿಫಿನೇಷನ್ ಇಲ್ಲ. ನಮ್ಮ ಟೀಮ್ ಏನಾಗಿರುತ್ತೆ, ನಾವು ಅಧ್ಯಕ್ಷ ಮತ್ತು ನಮ್ಮ ಮೆಂಬರ್ಗಳು ನಾವೇನಿದ್ದೀವಿ, ನಮಗೆ ತೋಚಿದಷ್ಟು ನಮಗೆ ತಿಳಿದಂಗೆ. ಕೆಲಸ ಸಮಿತಿ ಚೆನ್ನಾಗಿರೋ ಸಮಿತಿ ಇದ್ದಾಗ ಚೆನ್ನಾಗೂ ಮಾಡುತ್ತೆ. ಚೆನ್ನಾಗಿಲ್ದಿರೋ ಸಮಿತಿ ಬಂದಿದ್ದರೆ ಅಥವಾ ಆ ಸಮಿತಿ ಒಳಗಡೆ ಕೆಲವರು ಚೆನ್ನಾಗಿಲ್ದಿರೋರಿದ್ದರೆ ತಪ್ಪು ಮಾಡ್ತಾರೆ. ಏನೆಲ್ಲ ಅವನ ತಂತ್ರಗಳನ್ನು ಮಾಡ್ಬೋದು ಅಥವಾ ಅವನ ಪ್ರಯತ್ನಗಳನ್ನ ಮಾಡ್ಬೋದು ಅನ್ನೋದಕ್ಕೆ ಒಂದು ಸಂದೇಶ ಕೊಡಿ ಕಲಾವಿದರಿಗೆ. ಇಲ್ಲ, ಸಾಹಿತ್ಯ ಆಗಲಿ ಕಲಾವಿದ ಆಗಲಿ ಯಾವಾಗಲೂ ಕೂಡ ತಾನು ಯಾವ ಪ್ರಕಾರದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೊರಡ್ತಾನೆ, ತಾನು ಯಾವ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೇಕು ಅಥವಾ ಯಾವ ಪ್ರಕಾರದಲ್ಲಿ ಇರಬೇಕು ಅಂತ ಅನ್ಕೊಳ್ತಾನೆ, ಅದರ ಬೇರೆ ಬೇರೆ ಆಯಾಮಗಳನ್ನು ಜಾಸ್ತಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಅದರೊಳಗಡೆ ನಿರಂತರವಾಗಿರೋ ಅಭ್ಯಾಸದ ಮುಖಾಂತರವಾಗಿ ಒಂದು ಉತ್ಕೃಷ್ಟತೆಯನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕಿರೋದು ಏನಿಲ್ಲ, ನಿಷ್ಠೆ, ಅದು ಕಲಾನಿಷ್ಠೆ. ಅದು ಯಾರು ಅದನ್ನು ಎಷ್ಟರ ಮಟ್ಟಿಗೆ ಡೆಡಿಕೇಟ್ ಮಾಡ್ತಾರೆ. ಈಗ ನಾವೆಲ್ಲ ಹೆಸರಾಂತ ಸಂಗೀತಗಾರರ ಹೆಸರು ಕೇಳಿದ್ದೀವಿ, ಕಲಾವಿದರನ್ನು ಕೇಳಿದ್ದೀವಿ, ತಮಟೆ ನುಡಿಸೋರನ್ನ ನೋಡಿದ್ದೀವಿ, ಸಂಗೀತ ನಿರ್ದೇಶಕರನ್ನು ನೋಡಿದ್ದೀವಿ. ಅವ್ರಿಗಿದ್ದೇನೆಂದರೆ ಅದನ್ನು ಒಂದು ತಪಸ್ಸು ಅನ್ನೋಷ್ಟು ಶ್ರದ್ಧೆಯಿಂದ ಅದರ ಮೇಲೆ ಗಮನ ಕೇಂದ್ರೀಕರಿಸಿ ಅವ್ರು ಮಾಡ್ತಾರೆ. ಅದರಿಂದ ಅವರ ಕಲೆ ಉತ್ಕೃಷ್ಟ ಆಗುತ್ತೆ, ಅವ್ರ ಪ್ರಾಕ್ಟೀಸು ಭಾಳ ಪರಿಪೂರ್ಣ ಆಗೋಕ್ಕೆ ಶುರುವಾಗುತ್ತೆ.
ಸಹಜವಾಗಿ ಸಮಾಜ ಅವಾಗ ಅದನ್ನ ನಾವು ಗುರುತಿಸಲೇಬೇಕಾಗುತ್ತೆ. ಯಾವಾಗ ಆತನ ಕಲೆ ಮಾನದಂಡಗಳಿಗೆ ಸೂಕ್ತವಾಗಿ ಹೊಂದುತ್ತಾ ಇದೆ ಮತ್ತು ಭಾಳ ಉತ್ಕೃಷ್ಟವಾಗಿದೆಯೋ ಆವಾಗ ಅದನ್ನು ಕೆಲವು ಕಾಲ ಯಾರಾದರೂ ಪಕ್ಷಪಾತಕ್ಕೋಸ್ಕರ ತಳ್ಳಿ ಪಕ್ಕಕ್ಕಿಡಬಹುದು. ಆದರೆ ಅದು ಯಾವಾಗಲೂ ನಡೆಯಲ್ಲ. ಯಾಕಂದರೆ ಜನನೇ ಬೆಂಬಲಿಸ್ಬಿಡ್ತಾರೆ. ಅವನ ಕಲೆನೂ ನೋಡಿ, ಈ ಸ್ಪಾನ್ಸರ್ ಆಗಿರೋನ ಕಲೆನೂ ನೋಡಿ, ಇದು ಡಲ್ಲಿತ್ತು, ಅದು ಭಾಳ ಉತ್ಕೃಷ್ಟವಾಗಿತ್ತು. ಜನ ಯಾವಾಗ ಇದನ್ನು ಮಾಡೋಕ್ಕೆ ಶುರು ಮಾಡ್ತಾರೆ, ಮೆಚ್ಚಿ ಪ್ರಶಂಸಿಸೋಕ್ಕೆ, ಇವರು ಅನಿವಾರ್ಯವಾಗಿ ಅವ್ರನ್ನ ಕರಿಬೇಕಾಗ್ಬಾರ್ದು. ಅಧಿಕಾರಿಗಳನ್ನ ಓಲೈಸೋದು, ಅಧಿಕಾರಿಗಳನ್ನ ಮೆಚ್ಚಿಸೋದು, ಅಥವಾ ಅಧಿಕಾರ ವಲಯದವರ ಹತ್ರ ಹಿಂದೆ ಮುಂದೆ ಓಡಾಡಿ ಏನೋ ಅವಕಾಶಗಳನ್ನು ಪಡಿತೀನಿ ಅನ್ನುವ ದಾರಿ ಅದು ಶ್ರೇಷ್ಠವಾದ ದಾರಿ ಅಲ್ಲ. ಜಾಣ ದಾರಿ ಇರಬಹುದು, ಆದರೆ ಅದು ಶ್ರೇಷ್ಠವಾದ ದಾರಿ ಅಲ್ಲ. ನಿಜವಾದ ಒಬ್ಬ ಕಲಾವಿದ ಅವನ ಪ್ರತಿಭೆ ಆ ರೀತಿಯಾಗಿ ರೂಪುಗೊಳ್ಳೋಕ್ಕೆ ಶುರುವಾಗ್ಬಿಟ್ರೆ ಯಾರೂ ವಂಚಿಸೋಕ್ಕಾಗೋದಿಲ್ಲ. ಅದು ಸಹಜವಾಗಿ ಎಲ್ಲೋ ಒಂದು ಹತ್ರ ಮೇಲೆ ಎದ್ದುಬಿಡುತ್ತೆ. ಅವಾಗ ಇವರೇ ಅವ್ರನ್ನ ಕರೆದು ಅವ್ರು ಬಂದಿದ್ದೇ ಹೆಚ್ಚು ಅಂತ ಮಾಡಬೇಕಾಗುತ್ತೆ. ಮಾತನಾಡಣ್ಣಯ್ಯ ಮಾತನಾಡು.